ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆ ಫಲಿತಾಂಶಗಳು ಇವತ್ತು ಬರ್ತಾ ಇದೆ. ಅಲ್ಲೂ ಕೂಡ 90 ಸೀಟ್ಗಳು, ಹರಿಯಾಣದಲ್ಲೂ ಕೂಡ 90 ಸೀಟ್ಗಳು. ಎರಡೂ ಕಡೆಯೂ ಕೂಡ ಮ್ಯಾಜಿಕ್ ನಂಬರ್ ಇರುವಂಥದ್ದು 46. ಒಂದು ಕಡೆಗೆ ಕಾಂಗ್ರೆಸ್ ಮತ್ತು ಎನ್ಸಿ ಮೈತ್ರಿಯಲ್ಲಿ ಈಗ ಜೈಬೇರಿಯನ್ನು ಬಾರಿಸ್ತಾ ಇದೆ. ಇನ್ನೊಂದು ಕಡೆಗೆ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಬಿಜೆಪಿ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ದೂರಿಗೆ ಚುನಾವಣಾ ಆಯೋಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರ ಸಮ್ಮುಖದಲ್ಲೇ ಕೌಂಟಿಂಗ್ ನಡೆದಿದೆ. ಕಾಂಗ್ರೆಸ್ನವರು ಹೇಳಿದ್ರಲ್ಲ, ಇಸಿಐ ವೆಬ್ಸೈಟ್ನಲ್ಲಿ ಫಲಿತಾಂಶ ವಿಳಂಬವಾಗಿ ಅಪ್ಡೇಟ್ ಆಗಿದೆ. ಟ್ರೆಂಡ್ ಬದಲಾಯಿಸಲು ಬಿಜೆಪಿ ಒತ್ತಡ ಹೇರಿದೆ ಎಂದಿದ್ದ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದ್ರು, ಕಾಂಗ್ರೆಸ್ನ ದೂರೇನಿತ್ತು ಅದಕ್ಕೆ ಚುನಾವಣಾ ಆಯೋಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರ ಸಮ್ಮುಖದಲ್ಲೇ ಕೌಂಟಿಂಗ್ ನಡೆದಿದೆ. ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಾ ಅಂತ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸುತ್ತೆ. ನೀವೊಬ್ಬ ಸೀನಿಯರ್ ಲೀಡರ್ಗಳು ಏನು ಮಾತನಾಡ್ತೀರಾ, ಹೇಗಾಗುತ್ತೆ? ನಿಮ್ಮ ವೀಕ್ಷಕರೇ ಇರ್ತಾರೆ. ಚುನಾವಣಾ ಕೌಂಟಿಂಗ್ಗಳಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ಗಳನ್ನ ಕೂಡಿಸಿರ್ತೀರಾ. ನೀವು ಅಲ್ಲಿ ವೀಕ್ಷಕರು ಕೂರಿಸಿರಲ್ವಾ? ನಿಮ್ಮ ಅಭ್ಯರ್ಥಿಗಳನ್ನು ಕೂರಿಸಿರ್ತೀರಾ, ನಿಮಗೆ ಬೇಕಾಗಿರೋರನ್ನೇ ಕೂರಿಸಿರ್ತೀರಾ ಆಯ್ಕೆ ಮಾಡಿ. ಅಷ್ಟಿದ್ದಾಗಲೂ ಮತ್ತೆ ಚುನಾವಣಾ ಆಯೋಗದ ಮೇಲೆ ಮೊದಲು ಚುನಾವಣಾ ಮತಯಂತ್ರಗಳ ಮೇಲೆ ಅನುಮಾನಗಳು ಬರ್ತಾ ಇತ್ತು. ಆರಂಭದಲ್ಲಿ 60-65 ಮುನ್ನಡೆಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅನುಮಾನಗಳು ಬರಲಿಲ್ಲ. ಯಾವಾಗ ಅದು ಬದಲಾವಣೆ ಆಗಕ್ಕೆ ಶುರುವಾಯಿತು, ಮುನ್ನಡೆಗಳು ಕಡಿಮೆ ಆಗಕ್ಕೆ ಶುರುವಾಯಿತು, ಆವಾಗ ಈ ಅನುಮಾನಗಳು ಬರೋಕ್ಕೆ ಶುರುವಾಯಿತು. ಹೇಗೆ ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ನನಗೆ ಅನುಕೂಲ ಆದಾಗ ಮಾತ್ರ ಅದು ಚೆನ್ನಾಗಿದೆ ಅಂತ ಅನ್ನೋದು, ನನಗೆ ಅನುಕೂಲ ಆಗಲಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ, ಅದರಲ್ಲೇನೋ ಮಿಸ್ಟೇಕ್ ಇದೆ ಅನ್ನೋದು. ಸೊ ಹರಿಯಾಣದಲ್ಲಿ ಕಾಂಗ್ರೆಸ್ 38, ಬಿಜೆಪಿ 47 ಈಗ ಪಡ್ಕೊಂಡಿರುವಂಥದ್ದು. ಇಂಡಿಪೆಂಡೆಂಟ್ ಆಗಿ INLD ಅಲ್ಲಿ 1 ಸ್ಥಾನವನ್ನು ಪಡ್ಕೊಂಡಿದೆ. ಅದರ್ಸ್ 4 ಇದ್ದಾರೆ. ಆ 4ರಲ್ಲಿ ಒಂದು 2-3 ಬಿಜೆಪಿಯಿಂದ ಬೆಂಬಲಿತವಾಗಿರುವಂಥವರೇ ಇದ್ದಾರೆ. ಬಟ್ ನೀವು ಗಮನಿಸಬೇಕು, ಇನ್ನೂ ಮುನ್ನಡೆಯಲ್ಲಿರುವಂಥ ಕೆಲವು ಕ್ಷೇತ್ರಗಳಲ್ಲಿ 2-3 ಸಾವಿರ ವೋಟ್ಗಳ ಅಂತರದಲ್ಲಿ ಬಿಜೆಪಿಯಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಅದು 2-3 ಸಾವಿರ ಮತಗಳ ಅಂತರದಲ್ಲಿದೆ. ಕಾಂಗ್ರೆಸ್ ಕೂಡ ಮುನ್ನಡೆಯಲ್ಲಿ ಪಡ್ಕೊಂಡಿರುವಂಥ ಕ್ಷೇತ್ರಗಳಲ್ಲಿ 2-3 ಸಾವಿರ ಮತಗಳ ಅಂತರದಲ್ಲೇ ತುಂಬ ಹೆಚ್ಚಾಗಿದ್ದಾವೆ. ಹಾಗಾಗಿ ಯಾವಾಗ ಇದು ಏನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಹೇಳುವಂಥ ಸಂದರ್ಭಗಳು ಈಗ ಸದ್ಯಕ್ಕಂತೂ ಇಲ್ಲ, ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಬಟ್ ಮ್ಯಾಜಿಕ್ ನಂಬರ್ 46ಗಿಂತ 1 ನಂಬರನ್ನು ಇನ್ಕ್ರೀಸನ್ನು ಬಿಜೆಪಿ ಮಾಡಿಕೊಂಡಿದೆ. ಹ್ಯಾಟ್ರಿಕ್ ಗೆಲುವಿನತ್ತ ಹೆಜ್ಜೆಯನ್ನು ಹಾಕಿದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಈಗ ಸದ್ಯಕ್ಕಿಲ್ಲ. ಕಾರಣ ಇಂಡಿಪೆಂಡೆಂಟನ್ನು ಮತ್ತು INLDಯನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಳ್ಳಬಹುದು ಅನ್ನೋದಾದರೆ, ಅದರ್ಸ್ನಲ್ಲಿ 4 ಇರುವಂಥವರು 2-3 ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತವಾಗಿರುವಂಥ ಅಭ್ಯರ್ಥಿಗಳೇ ಇದ್ದಾರೆ. ಹಾಗಾಗಿ ಆ ನಂಬರ್ಸ್ಗಳು ಕೂಡ ಬಿಜೆಪಿಯ ಜೊತೆಗೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಈಗ ಅಧಿಕಾರವನ್ನು ಹಿಡ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ. ಕಳೆದ ಬಾರಿ 31 ಸ್ಥಾನಗಳನ್ನು ಪಡ್ಕೊಂಡಿದ್ರು ಕಾಂಗ್ರೆಸ್ನವರು. ಬಿಜೆಪಿಯವರು 41-44 ಸ್ಥಾನಗಳನ್ನು ಪಡ್ಕೊಂಡಿದ್ರು. ಈ ಬಾರಿ ಪೂರ್ಣ ಬಹುಮತದತ್ತ ಅವ್ರು ಬಂದಿದ್ದಾರೆ. 49ಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಈಗ ಬಿಜೆಪಿ ಹರಿಯಾಣದಲ್ಲಿ. ಏನು ಜಮ್ಮು ಕಾಶ್ಮೀರಕ್ಕೆ ಬರೋದಾದರೆ ಹಲವು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿದರು. 10 ವರ್ಷಗಳ ಬಳಿಕ ಅಲ್ಲಿ ಚುನಾವಣೆ ನಡೀತು. ಈ 10 ವರ್ಷಗಳಲ್ಲಿ ಬದಲಾವಣೆಗಳಾಗಿದೆ. ಅಲ್ಲಿ ಹೊಸ ಬದಲಾವಣೆಯನ್ನು ತರ್ತಾ ಇದ್ದೀವಿ. ಇದ್ಯಾವುದು ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಟ್ಟಿಲ್ಲ. ಬಟ್ 29 ನಂಬರ್ ಈಸ್ ಆಲ್ಸೋ ಬಿಗ್ ನಂಬರ್ ಫಾರ್ ಎ ಬಿಜೆಪಿ. ಕಾರಣ ಅಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆ ದೊಡ್ಡ ಪ್ರಮಾಣದಲ್ಲಿ ವೋಟ್ಸ್ಗಳನ್ನು ತಂದುಕೊಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬಟ್ ಈಗ ತಂದುಕೊಟ್ಟಿದೆ. ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ ವೋಟ್ಗಳನ್ನು, ಸೀಟ್ಗಳನ್ನು ಬದಲಾವಣೆಯನ್ನು ಮಾಡಿದರು. ಆ ಬದಲಾವಣೆ ಆದ ನಂತರವೂ ಕೂಡ ನಂಬರ್ಸ್ಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಹಿಡುವಷ್ಟು ಮಟ್ಟಿಗೆ ತಂದುಕೊಡ್ಲಿಲ್ಲ ಅಲ್ಲಿ. ಹಾಗಾಗಿ ಕ್ಯಾಲ್ಕುಲೇಷನ್ಗಳು ಜಮ್ಮು ಕಾಶ್ಮೀರದ್ದೇ ಬೇರೆ ಮತ್ತು ಹರಿಯಾಣದ್ದೇ ಬೇರೆ. ಈಗ ಹರಿಯಾಣದ ವಿಚಾರ ಒಂದು ಕಡೆಗೆ. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ದೆಹಲಿಯ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಜಮ್ಮು ಕಾಶ್ಮೀರದ ಫಲಿತಾಂಶ ಮತ್ತು ಹರಿಯಾಣದ ಫಲಿತಾಂಶವನ್ನು? ಅರುಣ್, ನೋಡಿ, 2024ರ ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆದಂತ ಸಂದರ್ಭದಲ್ಲಿ ಬಿಜೆಪಿಗೆ ಬಹುಮತ ಬಂದಿರಲಿಲ್ಲ. ಹೀಗಾಗಿ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇತ್ತು. ಇನ್ನು ಬಿಜೆಪಿಯ ಓಟಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂತಹ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಒಂದಿಷ್ಟು ಕಷ್ಟದ ಸನ್ನಿವೇಶಗಳನ್ನು ಎದುರಿಸಬಹುದು, ಅಥವಾ ಅದಕ್ಕಿರುವಂತಹ ಜನಪ್ರಿಯತೆ ಕಡಿಮೆ ಆಗಿದೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅದರ ಬೆನ್ನಲ್ಲೇ ನಡೆದಂತ ಈ ಚುನಾವಣೆಯ ಫಲಿತಾಂಶ ಏನಿದೆ, ಇದಕ್ಕೆ ಒಂದು ಉತ್ತರವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಬಿಜೆಪಿ ಇನ್ನೂ ಕೂಡ ಜನಪ್ರಿಯತೆಯನ್ನು ಕಳ್ಕೊಂಡಿಲ್ಲ.
ಜನರ ನಡುವೆ ಇದೆ ಅನ್ನುವಂಥದ್ದು ಈ ಒಂದು ಫಲಿತಾಂಶದಿಂದ ಗೊತ್ತಾಗ್ತಿದೆ. ಜಮ್ಮು ಕಾಶ್ಮೀರದ ರಾಜಕೀಯ ಸ್ಥಿತಿಗತಿಗಳು ಬೇರೆ, ಆದರೆ ಹರಿಯಾಣದ ಫಲಿತಾಂಶವನ್ನ ನೋಡಿದಂತ ಸಂದರ್ಭದಲ್ಲಿ 2 ಬಾರಿ ಸಂಪೂರ್ಣವಾದಂತಹ ಅಧಿಕಾರವನ್ನ ಮಾಡಿ 10 ವರ್ಷಗಳ ಆಡಳಿತದ ಬಳಿಕ ಮತ್ತೆ 3ನೇ ಬಾರಿಗೆ ಗೆಲುವು ಸಾಧಿಸುವಂತದ್ದು ಸಾಧಾರಣ ಮಾತಲ್ಲ. ಹೀಗಾಗಿ 3ನೇ ಬಾರಿಗೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತದ್ರಿಂದ ಬಿಜೆಪಿ ಇನ್ನೂ ಕೂಡ ಉತ್ತರ ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗ್ತಾ ಇರುವಂತದ್ದು. ಒಂದು ಇಡೀ ದೇಶಕ್ಕೆ ಸಂದೇಶ ಕೂಡ ಈ ಮೂಲಕ ರವಾನೆ ಆಗ್ತಿದೆ. ಮುಂದಿನ ದಿನಗಳಲ್ಲೂ ಕೂಡ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿರುವಂತದ್ದು, ಅಲ್ಲೂ ಕೂಡ ಇದು ಮತದಾರರ ಮೇಲೆ ಒಂದು ಪರಿಣಾಮ ಬೀರಬಹುದು. ಯಾಕೆಂದ್ರೆ ಹಂತ ಹಂತವಾಗಿ ಬಿಜೆಪಿ ಶಕ್ತಿಹೀನವಾಗ್ತಾ ಇದೆಯಾ, ಮತ್ತಷ್ಟು ಶಕ್ತಿ ಹೆಚ್ಚಾಗ್ತಿದೆ ಅನ್ನುವಂಥದ್ದು ನೇರವಾಗಿ ಮತದಾರರಿಗೆ ಗೊತ್ತಾಗುತ್ತೆ. ಯಾವ್ಯಾವ ರಾಜ್ಯಗಳಲ್ಲಿ ಏನೇನೆಲ್ಲ ರಾಜಕೀಯ ಬೆಳವಣಿಗೆಗಳಾಗುತ್ತೆ, ಮತ್ತೆ ಅಲ್ಲಿಯ ಜನರು ಯಾರಿಗೆ ಹೆಚ್ಚು ಮತವನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ಹರಿಯಾಣದ ಫಲಿತಾಂಶ ಒಂದು ದೊಡ್ಡ ಬೂಸ್ಟ್ ಅನ್ನು ಕೊಟ್ಟಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಧಿಕಾರಕ್ಕೆ ಬರದೇ ಇರಬಹುದು, ಆದ್ರೆ ಬಿಜೆಪಿ ತನ್ನ ಸ್ಥಾನಗಳನ್ನ ಹೆಚ್ಚು ಮಾಡಿಕೊಳ್ಳುವಲ್ಲಿ ಅಲ್ಲೂ ಕೂಡ ಸಕ್ಸಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇದೊಂದು ದೊಡ್ಡ ಕಮ್ ಬ್ಯಾಕ್ ಅಂತ ಅನಿಸುತ್ತೆ. ಅರುಣ್.